ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ತಪಸ್ಸು ಕಾಲದ ಪ್ರಾರಂಭದ ದಿನ ವಿಭೂತಿ ಬುಧವಾರ ನಿಮ್ಮೆಲ್ಲರನ್ನು ಯೇಸುವಿನ ಪ್ರೀತಿಯಲ್ಲಿ ಸಮರ್ಪಿಸಿ ನಿಮಗಾಗಿ ಪ್ರಾರ್ಥಿಸುತ್ತೇನೆ. ಪ್ರತಿನಿತ್ಯವೂ ಒಂದು ಪ್ರಾರ್ಥನೆ, ಅನುಗ್ರಹ ಲಭಿಸುವುದು ಒಂದು ಚಿಕ್ಕ ವಿಷಯವಲ್ಲ. ದೇವರ ಜೊತೆಯಲ್ಲಿ ಇದ್ದಾರೆ ಎಂಬ ಮಾತು ಒಂದು ಸಾಧಾರಣ ಮಾತಲ್ಲ, ಅದು ಒಂದು ಜೀವನದ ಅದ್ಭುತವಾಗಿದೆ. ಪ್ರಾರ್ಥಿಸುವ ನಿಮ್ಮೊಂದಿಗೆ ದೇವರಿದ್ದಾರೆ. ಈ ಡೈಲಿ ಬ್ಲೆಸ್ಸಿಂಗ್ ಶುಶ್ರೂಷೆಯನ್ನು ದೇವರು ಇಷ್ಟಪಡುವ ಶುಶ್ರೂಷೆಯಾಗಿದೆ. ಆದುದರಿಂದ ನೀವೆಲ್ಲರೂ ಇದನ್ನು ಸ್ವೀಕರಿಸುವುದು, ಪ್ರೀತಿಸುವುದು, ನಮ್ಮ ಪ್ರಾರ್ಥನೆಗೆ ನಗು ಮುಖದೊಂದಿಗೆ ಒಂದು ಸಾಕ್ಷಿ ಹೇಳಲು ಸಾಧ್ಯವಾಗಲಿ ಎಂದು ಪ್ರಾರ್ಥಿಸಿ ದೇವರ ವಾಕ್ಯವನ್ನು ಆಲಿಸೋಣ. ಪ್ರವಾದಿ ಯೆರೆಮೀಯನ ಗ್ರಂಥ 3ನೇ ಅಧ್ಯಾಯ 19ನೇ ವಾಕ್ಯವನ್ನು ಆಲಿಸೋಣ. ಸರ್ವೇಶ್ವರ ಸ್ವಾಮಿ ಹೀಗೆನ್ನುತ್ತಾರೆ, ಎಲೈ ಇಸ್ರಾಯೇಲ್, ನಾನು ಎಷ್ಟು ಆದರದಿಂದ ನಿನ್ನನ್ನು ನನ್ನ ಪುತ್ರನೆಂದು ಭಾವಿಸಿ ನಿನಗೆ ಮನೋಹರವಾದ ನಾಡನ್ನು, ಅಂದರೆ ಸಮಸ್ತ ರಾಷ್ಟ್ರಗಳಲ್ಲಿ ರಮಣೀಯವಾದ ಸೊತ್ತನ್ನು ಕೊಡಬೇಕು ಎಂದುಕೊಂಡಿದ್ದೆ. ನೀನು ನನ್ನನ್ನು ತಂದೆ ಎಂದು ಸನ್ಮಾನಿಸಿ ನನ್ನನ್ನು ತಪ್ಪದೆ ಹಿಂಬಾಲಿಸಿ ಬರುವೆ ಎಂದಿದ್ದೆ. ಪ್ರಿಯರೇ, ಇದು ದೇವರ ಒಂದು ಆಗ್ರಹವಾಗಿದೆ. ದೇವರು ಆಗ್ರಹಿಸುತ್ತಾರೆ ನಮಗೆ, ನಮ್ಮ ಕುಟುಂಬಕ್ಕೆ ಒಳ್ಳೆಯದನ್ನು ನೀಡಲು. ಆಮೇನ್. ಅದಕ್ಕಾಗಿ ದೇವರು ಶುಶ್ರೂಷೆಯನ್ನು ಈ ಲೋಕಕ್ಕೆ ಸಮರ್ಪಿಸಿದ್ದರು, ಸಿದ್ಧಪಡಿಸಿದ್ದರು. ಪ್ರಿಯರೇ, ಇಂದು ಆಲಿಸಿದ ದೇವರ ವಾಕ್ಯವನ್ನು ಪುನಃ ಒಮ್ಮೆ ಆಲಿಸೋಣ. ಸರ್ವೇಶ್ವರ ಸ್ವಾಮಿ ಹೀಗೆನ್ನುತ್ತಾರೆ, ಎಲೈ ಇಸ್ರಾಯೇಲ್, ನಾನು ಇಷ್ಟು ಆದರದಿಂದ ನಿನ್ನನ್ನು ನನ್ನ ಪುತ್ರನೆಂದು ಭಾವಿಸಿ ನಿನಗೆ ಮನೋಹರವಾದ ನಾಡನ್ನು, ಅಂದರೆ ಸಮಸ್ತ ರಾಷ್ಟ್ರಗಳಲ್ಲಿ ರಮಣೀಯವಾದ ಸೊತ್ತನ್ನು ಕೊಡಬೇಕು ಎಂದುಕೊಂಡಿದ್ದೆ. ನೀನು ನನ್ನನ್ನು ತಂದೆ ಎಂದು ಸನ್ಮಾನಿಸಿ ನನ್ನನ್ನು ತಪ್ಪದೆ ಹಿಂಬಾಲಿಸಿ ಬರುವೆ ಎಂದಿದ್ದೆ. ಪ್ರಿಯರೇ, ಇಂದು ಆಲಿಸಿದ ದೇವರ ವಾಕ್ಯದಲ್ಲಿ ನಾವು ಗಮನಿಸುವುದಾದರೆ, ದೇವರು ಒಂದು ಅನುಗ್ರಹವನ್ನು ನೀಡಲು, ಒಳ್ಳೆಯ ಅನುಗ್ರಹ ನೀಡಲು ಆಗ್ರಹಿಸುವಾಗ ದೇವರಿಗೆ ಒಂದು ಡಿಮ್ಯಾಂಡ್ ಇದೆ. ಅದಾಗಿದೆ ದೇವರ ವಾಕ್ಯದ ಕೊನೆಯ ಸಾಲು. ದೇವರನ್ನು ಹೃದಯದಿಂದ ತಂದೆ ಎಂದು ಕರೆಯಬೇಕು, ವಿಶ್ವಾಸಿಸಬೇಕು, ದೇವರ ವಾಕ್ಯವನ್ನು ಸ್ವೀಕರಿಸಬೇಕು, ದೇವರ ಮಾರ್ಗದಲ್ಲಿ ನಡೆಯಬೇಕು. ಇದನ್ನು ಮಾಡುವಾಗ ಅದಾಗಿದೆ ನಮ್ಮ ಜೀವನದಲ್ಲಿ ದೇವರ ಅನುಗ್ರಹ ಲಭಿಸುತ್ತದೆ. ನಾವು ಪ್ರಾರ್ಥಿಸಲು, ವಿಶ್ವಾಸಿಸಲು, ಪರಸ್ಪರ ಪ್ರೀತಿಸಲು ಪ್ರಾರಂಭಿಸುವಾಗ, ದೇವರ ವಾಕ್ಯವನ್ನು ಅನುಸರಿಸಿ ಜೀವಿಸುವಾಗ, ಉಪವಾಸ ಮಾಡುವಾಗ ಅತಿ ಮನೋಹರವಾದ ರಮಣೀಯವಾದ ಅವಕಾಶಗಳು, ಅನುಗ್ರಹಗಳು ನಮಗೆ ದೇವರು ನೀಡುತ್ತಾರೆ. ಹಲ್ಲೆಲೂಯಾ. ಪ್ರಿಯರೇ, ಇಂದು ನಾವು ಪ್ರಾರ್ಥಿಸುವಾಗ ದೇವರು ಇಂದಿನಿಂದ ನಮಗೆ ನೀಡುವ ಅನುಗ್ರಹವನ್ನು ನೆನೆಸುವಾಗ ನಾವು ಬಹಳ ಪಶ್ಚಾತ್ತಾಪದಿಂದ ಈ ತಪಸ್ಸು ಕಾಲದಲ್ಲಿ ಒಳ್ಳೆಯ ಒಂದು ಪಾಪ ವಿಜ್ಞಾಪನೆ ಮಾಡಿ ಸಿದ್ಧರಾಗೋಣ. ನಮ್ಮ ಮನಸ್ಸಿನಲ್ಲಿ ಪಶ್ಚಾತ್ತಾಪ ಬೇಕು. ಇಂದಿನವರೆಗೆ ಮಾಡಿದ ಎಲ್ಲಾ ತಪ್ಪುಗಳಿಗಾಗಿ ಕ್ಷಮೆಯನ್ನು ಯಾಚಿಸಬೇಕು. ದೇವರೇ, ನನ್ನ ಪಾಪಗಳನ್ನು ಕ್ಷಮಿಸಿರಿ, ನನ್ನ ಪಾಪದ ಕಲೆಗಳನ್ನು ನನ್ನ ಜೀವನದಿಂದ ಅಳಿಸಿ ಹಾಕಿ ಎಂದು ಪಶ್ಚಾತ್ತಾಪದಿಂದ ಪ್ರಾರ್ಥಿಸೋಣ. ಇರುವ ದಿನದಲ್ಲಿ ತಪಸ್ಸು ಕಾಲದಲ್ಲಿ ಪ್ರಾರ್ಥಿಸುವಾಗ ಪಶ್ಚಾತ್ತಾಪದ ಮನಸ್ಸು, ಉಪವಾಸದಿಂದ ಇರುವಾಗ ನಮ್ಮ ಜೀವನದಲ್ಲಿ ಅದ್ಭುತಗಳು ನಡೆಯುತ್ತದೆ. ಆಮೇನ್. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.